ಹೀಗೆ ಒಂದೂರಿನ ಒಂದು ರೈಲ್ವೆ ಸ್ಟೇಷನಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ. ಅವನು ಅಲ್ಲಿ ಬರ್ತಾ ಹೋಗ್ತಾ ಇರೋಂಥ ರೈಲು ಗಾಡಿಗಳಲ್ಲಿ ಕುಳಿತಿರುವಂಥ ಪ್ರಯಾಣಿಕರಿಂದ ಭಿಕ್ಷೆ ಬೇಡ್ಬಿಟ್ಟು ತನ್ನ ಹೊಟ್ಟೆನ ತುಂಬಿಸ್ಕೊಳ್ತಾ ಇರ್ತಾನೆ. ಒಂದಿನ ಅವನು ಭಿಕ್ಷೆ ಬೇಡ್ತಾ ಇರಬೇಕಾದ್ರೆ ಸೂಟ್ ಧರಿಸಿದ್ದ ಉದ್ದವಾದ ವ್ಯಕ್ತಿನ ಅವನು ನೋಡ್ತಾನೆ. ಅವನು ಯೋಚಿಸ್ತಾನೆ, ಈ ವ್ಯಕ್ತಿ ತುಂಬ ಶ್ರೀಮಂತನಾಗಿ ಕಾಣಿಸ್ತಾನೆ, ಇವನ ಹತ್ರ ಭಿಕ್ಷೆ ಕೇಳಿದರೆ ಅವನು ನನಗೆ ಖಂಡಿತವಾಗ್ಲೂ ಚೆನ್ನಾಗಿ ಹಣ ನೀಡಬಹುದು ಅಂತ ಯೋಚಿಸ್ತಾನೆ. ಅವನ ಬಳಿ ಹೋಗ್ಬಿಟ್ಟು ಭಿಕ್ಷೆ ಕೇಳೋದಕ್ಕೆ ಶುರು ಮಾಡ್ತಾನೆ. ಭಿಕ್ಷುಕನನ್ನು ನೋಡಿ ಆ ಉದ್ದ ವ್ಯಕ್ತಿ ಹೇಳ್ತಾನೆ, ನೀನು ಯಾವಾಗಲೂ ಕೇಳ್ತಾ ಇರ್ತೀಯಲ್ಲ, ನೀನು ಯಾರಿಗಾದ್ರೂ ಏನಾದ್ರು ಕೊಟ್ಟಿದೀಯಾ? ಭಿಕ್ಷುಕ ಹೇಳ್ತಾನೆ, ಸರ್, ನಾನೊಬ್ಬ ಭಿಕ್ಷುಕ, ನಾನು ಯಾವಾಗಲೂ ಜನರಿಂದ ಕೇಳ್ತೇನೆ ಇರ್ತೀನಿ, ನನ್ನಲ್ಲಿ ಯಾರಿಗೂ ಏನನ್ನು ಕೊಡುವಂಥ ಸಾಮರ್ಥ್ಯ ಇಲ್ಲ. ಆಗ ಉದ್ದವಾದ ವ್ಯಕ್ತಿ ಹೇಳ್ತಾನೆ, ನೀನು ಯಾರಿಗಾದ್ರೂ ಏನಾದ್ರು ಕೊಡಲಾರೆ ಅನ್ನೋದಾದರೆ ನಿನಗೆ ಅವರಿಂದ ಏನನ್ನು ಕೇಳುವಂಥ ಹಕ್ಕು ಕೂಡ ನಿನಗಿರೋದಿಲ್ಲ. ನಾನೊಬ್ಬ ವ್ಯಾಪಾರಿ, ನಾನು ಕೊಡೋದು ಮತ್ತು ಏನು ತೊಗೊಳೋದ್ರಿದೆಯಲ್ಲ ಅದ್ರ ಮೇಲೆ ನಾನು ನಂಬಿಕೆ ಇಡ್ತೀನಿ. ನೀನು ಏನಾದರೂ ನನಗೆ ಕೊಟ್ಟರೆ ಮಾತ್ರ ನಾನು ನಿನಗೆ ಏನಾದರೂ ಅದ್ರ ಬದಲಾಗಿ ರಿಟರ್ನ್ ಆಗಿ ಕೊಡಬಹುದು. ಇಷ್ಟು ಹೇಳಿಬಿಟ್ಟು ಆ ಒಂದು ಉದ್ದವಾದ ವ್ಯಕ್ತಿ ರೈಲಿನಲ್ಲಿ ಕುತ್ಕೊಂಡ್ಬಿಟ್ಟು ಹೊರಟೋಗ್ತಾನೆ. ಆಗ ಆ ಭಿಕ್ಷುಕ ಆ ವ್ಯಕ್ತಿ ಹೇಳಿದಂಥ ಮಾತನ್ನು ಯೋಚಿಸೋದಕ್ಕೆ ಪ್ರಾರಂಭಿಸ್ತಾನೆ. ಆ ಎತ್ತರವಾದ ವ್ಯಕ್ತಿ ಹೇಳಿದ ಮಾತು ಆ ಭಿಕ್ಷುಕನ ಹೃದಯಕ್ಕೆ ತಲುಪತ್ತೆ. ಅವನು ಯೋಚಿಸೋದಕ್ಕೆ ಪ್ರಾರಂಭಿಸ್ತಾನೆ, ನಾನು ಹೆಚ್ಚಿನ ಹಣವನ್ನು ಭಿಕ್ಷೆಗಾಗಿ ಪಡೆಯೋದಿಲ್ಲ, ಯಾಕಂತಂದರೆ ನಾನು ಅದರ ಬದಲಾಗಿ ಅವ್ರಿಗೆ ಏನು ಕೊಡ್ತಾ ಇಲ್ಲ ನಾನು. ಆದರೆ ನಾನೊಬ್ಬ ಭಿಕ್ಷುಕ, ನಾನು ಯಾರಿಗೂ ಏನನ್ನು ಕೊಡುವಂಥ ಅರ್ಹತೆ ನನಗಿಲ್ಲ. ಆದರೆ ಎಷ್ಟು ದಿನ ಹೀಗೆ ನಾನು ಕೊಡದೆ ಕೇಳ್ತಾನೆ ಇರಬೇಕು? ಹೀಗೆ ತುಂಬಾ ಯೋಚನೆ ಮಾಡ್ತಾನೆ. ಕೊನೆಗೆ ಒಂದು ನಿರ್ಧಾರ ಮಾಡ್ತಾನೆ. ಯಾರಾದರೂ ಅವನಿಗೆ ಭಿಕ್ಷೆ ನೀಡಿದರೆ ಅದಕ್ಕೆ ಪ್ರತಿಯಾಗಿ ಅವ್ರಿಗೂ ಕೂಡ ಏನಾದರೂ ನನ್ನ ಕಡೆಯಿಂದ ನೀಡಬೇಕು ಅವರಿಗೆ ಅಂತ ಒಂದು ನಿರ್ಧಾರ ಮಾಡ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ನಾನೇ ಒಬ್ಬ ಭಿಕ್ಷುಕ, ಹಾಗಾದರೆ ಭಿಕ್ಷೆಗೆ ಬದಲಾಗಿ ನಾನು ಇತರರಿಗೆ ಏನನ್ನು ನೀಡಬಹುದು? ತುಂಬಾ ಯೋಚನೆ ಮಾಡ್ತಾನೆ. ಇದೇ ವಿಚಾರ ಯೋಚಿಸ್ತಾ 2 ದಿನ ಕಳೆದೋಗ್ಬಿಡುತ್ತೆ. ಆದರೆ ಅವನ ಪ್ರಶ್ನೆಗೆ ಯಾವುದೇ ತರಹದ ಉತ್ತರ ಸಿಗಲ್ಲ. 3ನೇ ದಿನ ಅವನು ನಿಲ್ದಾಣದ ಬಳಿಯಲ್ಲಿ ಕೂತಾಗ ಅಲ್ಲಿ ಬೆಳೆದಿದ್ದ ಕೆಲವು ಹೂಗಳ ಕಡೆ ಅವನ ಗಮನ ಹೋಗುತ್ತೆ. ಇದನ್ನೇ ಯೋಚನೆ ಮಾಡ್ತಾ ಅವನು ನಿಲ್ದಾಣದ ಸುತ್ತಲಿನ ಗಿಡಗಳಲ್ಲಿ ಅರಳಿದಂತಹ ಹೂಗಳನ್ನು ನೋಡ್ತಾನೆ. ಅವನಿಗೊಂದು ಯೋಚನೆ ಬರುತ್ತೆ, ನಾನು ಭಿಕ್ಷೆಗೆ ಬದಲಾಗಿ ಜನರಿಗೆ ಈ ಹೂಗಳನ್ನು ನೀಡಬಹುದಲ್ವಾ? ಅವನಿಗೂ ಕೂಡ ಈ ಆಲೋಚನೆ ತುಂಬ ಇಷ್ಟ ಆಗುತ್ತೆ. ಮತ್ತು ಅವನು ಅಲ್ಲಿದ್ದ ಕೆಲವು ಹೂಗಳನ್ನು ಕಿತ್ತುಕೊಂಡು ತನ್ನ ಹತ್ರ ಇಟ್ಕೋತಾನೆ. ಆ ನಂತರ ಅವನು ರೈಲಿನಲ್ಲಿ ಭಿಕ್ಷೆ ಬೇಡೋದಕ್ಕೆ ಹೋಗ್ತಾನೆ. ಈಗ ಯಾರಾದರೂ ಅವನಿಗೆ ಭಿಕ್ಷೆ ನೀಡಿದರೆ ಅವರಿಗೆ ಪ್ರತಿಯಾಗಿ ಒಂದು ಹೂವನ್ನು ಕೃತಜ್ಞತೆಯಾಗಿ ಸಲ್ಲಿಸ್ತಾ ಇದ್ದ. ಆ ಹೂಗಳನ್ನು ಜನರು ಕೂಡ ಸಂತೋಷದಿಂದ ತಮ್ಮಲ್ಲಿ ಇಟ್ಕೋತಾ ಇದ್ರು. ಹೀಗೆ ಭಿಕ್ಷುಕನು ಪ್ರತಿದಿನ ಹೂಗಳನ್ನು ತಂದು ಭಿಕ್ಷೆಗೆ ಬದಲಾಗಿ ಅವುಗಳನ್ನು ನೀಡೋದಕ್ಕೆ ಆರಂಭಿಸ್ತಾನೆ. ಕೆಲವೇ ದಿನಗಳಲ್ಲಿ ಬಹಳಷ್ಟು ಜನರು ಅವನಿಗೆ ಭಿಕ್ಷೆ ನೀಡ್ತಾ ಇದ್ದಾರೆ ಅಂತ ಅವನಿಗೆ ಅನಿಸುತ್ತೆ. ಅವನು ನಿಲ್ದಾಣದ ಸುತ್ತಲಿನ ಎಲ್ಲ ಹೂಗಳನ್ನು ಕಿತ್ಕೊಂಡು ಇಟ್ಕೋತಾ ಇದ್ದ. ಹೂಗಳು ಅವನ ಬಳಿ ಇರೋವರೆಗೂ ಹೆಚ್ಚಿನ ಜನರು ಅವನಿಗೆ ಭಿಕ್ಷೆ ನೀಡ್ತಾ ಇದ್ರು. ಆದರೆ ಎಲ್ಲ ಹೂಗಳನ್ನು ಹಂಚಿ ಮುಗಿದ ನಂತರ ಅವನಿಗೆ ಭಿಕ್ಷೆ ಸಿಗ್ತಾ ಇರಲಿಲ್ಲ. ಇದು ಪ್ರತಿದಿನ ನಡೆಯತೊಡಗತ್ತೆ. ಒಂದಿನ ಭಿಕ್ಷೆ ಬೇಡ್ತಿರ್ಬೇಕಾದ್ರೆ ಅದೇ ಎತ್ತರವಾದ ವ್ಯಕ್ತಿ ರೈಲಿನಲ್ಲಿ ಕೂತಿರೋದನ್ನು ಅವನು ನೋಡ್ತಾನೆ. ಆ ವ್ಯಕ್ತಿಯೇ ಅವನಿಗೆ ಭಿಕ್ಷೆ ಪ್ರತಿಯಾಗಿ ಹೂಗಳನ್ನು ನೀಡುವಂಥ ಪ್ರೇರಣೆಯನ್ನು ನೀಡಿರ್ತಾನೆ. ಅವನು ತಕ್ಷಣ ಆ ವ್ಯಕ್ತಿ ಬಳಿ ಹೋಗ್ಬಿಟ್ಟು ಭಿಕ್ಷೆ ಕೇಳ್ತಾನೆ. ಇಂದು ನಾನು ನಿಮಗೆ ಕೊಡೋದಕ್ಕೆ ಕೆಲವು ಹೂಗಳು ನನ್ನ ಹತ್ರ ಇದೆ, ನೀವು ನನಗೆ ಭಿಕ್ಷೆ ನೀಡಿದರೆ ನಾನು ನಿಮಗೆ ಹೂಗಳನ್ನು ನೀಡ್ತೇನೆ ಅಂತ ಹೇಳ್ತಾನೆ. ಆ ಎತ್ತರವಾದ ವ್ಯಕ್ತಿ ಅವನಿಗೆ ಭಿಕ್ಷೆಯಾಗಿ ಕೆಲವು ಹಣನ ನೀಡ್ತಾನೆ. ಅದಕ್ಕೆ ಪ್ರತಿಯಾಗಿ ಭಿಕ್ಷುಕನು ಕೂಡ ಅವನಿಗೆ ಕೆಲವು ಹೂಗಳನ್ನು ಕೊಡ್ತಾನೆ. ಆ ಎತ್ತರವಾದ ವ್ಯಕ್ತಿಗೆ ಅದು ತುಂಬಾ ಇಷ್ಟ ಆಗುತ್ತೆ ಮತ್ತು ಖುಷಿನೂ ಆಗುತ್ತೆ. ವಾವ್, ಅದ್ಭುತ! ಇಂದು ನೀನು ಕೂಡ ನನ್ನಂತೆ ಒಬ್ಬ ವ್ಯಾಪಾರಿ ಆಗಿದೆಯಾ ಅಂತ ಹೇಳ್ತಾನೆ. ಆ ಎತ್ತರವಾದ ವ್ಯಕ್ತಿ ಹೂಗಳನ್ನು ತೆಗೆದುಕೊಂಡು ತನ್ನ ನಿಲ್ದಾಣದಲ್ಲಿ ಇಳಿತಾನೆ. ಆದರೆ ಆ ಎತ್ತರವಾದ ವ್ಯಕ್ತಿ ಹೇಳಿದ ಮಾತು ಆ ಭಿಕ್ಷುಕನ ಹೃದಯಕ್ಕೆ ತಲುಪತ್ತೆ. ಅವನು ಮತ್ತೆ ಮತ್ತೆ ಆ ಮಾತುಗಳನ್ನು ಯೋಚಿಸೋದಕ್ಕೆ ಪ್ರಾರಂಭಿಸ್ತಾನೆ ಮತ್ತು ಅವನಿಗೆ ತುಂಬಾ ಖುಷಿನೂ ಆಗುತ್ತೆ. ಇದೀಗ ಅವನ ಕಣ್ಣುಗಳು ಹೊಳೆಯತೊಡಗತ್ತೆ. ಅವನು ಭಾವಿಸಿದ್ದ
ನನಗೀಗ ಯಶಸ್ಸಿನ ಆ ಚಾವಿ ಸಿಕ್ಕಿದೆ, ಇದರಿಂದ ನಾನು ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ಕೋಬಹುದು. ಅವನು ತಕ್ಷಣ ಆ ರೈಲಿಂದ ಇಳಿದು ಉತ್ಸಾಹದಿಂದ ಆಕರ್ಷಣದ ಕಡೆ ನೋಡುತ್ತಾ ಉಚ್ಚ ಸ್ವರದಲ್ಲಿ ಹೇಳ್ತಾನೆ, ನಾನು ಭಿಕ್ಷುಕ ಅಲ್ಲ, ನಾನೊಬ್ಬ ವ್ಯಾಪಾರಿ, ನಾನು ಕೂಡ ಶ್ರೀಮಂತನಾಗಬಹುದು ಅಂತ ಜೋರಾಗಿ ಹೇಳ್ತಾ ಇರ್ತಾನೆ. ಅಲ್ಲಿದ್ದ ಜನರು ನೋಡಿ, ಈ ಭಿಕ್ಷುಕನಿಗೆ ಏನಾರು ಆಗಿದೆನಾ, ಬಹುಶಃ ಅವನು ಹುಚ್ಚನಾಗಿದ್ದಾನೋ ಏನೋ ಅಂತ ಯೋಚಿಸ್ತಾರೆ. ಆ ದಿನದಿಂದ ಆ ಭಿಕ್ಷುಕ ಆ ನಿಲ್ದಾಣದಲ್ಲಿ ಮತ್ತೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಆದರೆ 6 ತಿಂಗಳ ನಂತರ ಅದೇ ನಿಲ್ದಾಣದಲ್ಲಿ ಇಬ್ಬರು ಸೂಟು ಬೂಟು ಧರಿಸ್ಕೊಂಡ್ಬಿಟ್ಟು ಪ್ರಯಾಣಿಸ್ತಾ ಇದ್ರು. ಅವರು ಒಬ್ರನ್ನೊಬ್ಬರು ನೋಡಿ ಅವರಲ್ಲೊಬ್ಬ ಅವರ ಕೈ ಹಿಡಿದ್ಬಿಟ್ಟು ಕೇಳ್ತಾನೆ, ನೀವು ನನ್ನನ್ನು ಗುರುತಿಸಿದ್ರಾ? ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ಯಾಕಂತಂದರೆ ನಾವಿಬ್ಬರು ಮೊದಲನೇ ಬಾರಿ ಅಲ್ವಾ ಭೇಟಿ ಆಗ್ತಾ ಇರೋದು. ಆಗ ಮೊದಲನೇ ವ್ಯಕ್ತಿ ಹೇಳ್ತಾನೆ, ಇಲ್ಲ, ನಾವು ಮೊದಲ ಬಾರಿ ಅಲ್ಲ, 3ನೇ ಬಾರಿ ಭೇಟಿ ಆಗ್ತಾ ಇರೋದು. ಅದಕ್ಕೆ ಅವನು ಹೇಳ್ತಾನೆ, ನನಗೆ ನೆನಪಿಲ್ಲ, ಹಾಗಾದರೆ ಮೊದಲು 2 ಬಾರಿ ಯಾವಾಗ ನಾವು ಭೇಟಿಯಾಗಿದ್ವಿ? ಆಗ ಮೊದಲನೇ ವ್ಯಕ್ತಿ ನಗ್ತಾ ಹೇಳ್ತಾನೆ, ನಾವು 2 ಬಾರಿ ಇದೇ ರೈಲಿನಲ್ಲಿ ಭೇಟಿಯಾಗಿದ್ವಿ. ನಾನು ಅದೇ ಭಿಕ್ಷುಕ. ನೀವು ಮೊದಲ ಭೇಟಿಯಲ್ಲಿ ನನಗೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರಿ. 2ನೇ ಭೇಟಿಯಲ್ಲಿ ನಾನು ನನಗೆ ನಿಜವಾಗಿ ಯಾರು ಎಂಬುದನ್ನು ನೀವು ಹೇಳಿದ್ರಿ. ಆಗ ಅವನು ನಗ್ತಾ ಹೇಳ್ತಾನೆ, ಅಯ್ಯೋ, ಈಗ ನಂಗೆ ನೆನಪಾಯಿತು. ಒಮ್ಮೆ ನಾನು ಭಿಕ್ಷೆ ಬೇಡ ಅಂತ ನಿರಾಕರಿಸಿದ್ದೆ. 2ನೇ ಬಾರಿ ನೀನೇ ನನಗೆ ಹೂಗಳನ್ನು ಕೊಟ್ಟಿದ್ದೆ. ಆದರೆ ಇವತ್ತು ಈ ಸೂಟ್ನಲ್ಲಿ ಎಲ್ಲಿ ಹೋಗ್ತಾ ಇದೀಯಾ? ಈ ದಿನಗಳಲ್ಲಿ ನೀನು ಏನು ಮಾಡ್ತಾ ಇದೀಯಾ? ಆಗ ಮೊದಲನೇ ವ್ಯಕ್ತಿ ಹೇಳ್ತಾನೆ, ಹೌದು, ನಾನು ಅದೇ ಭಿಕ್ಷುಕ, ಆದರೆ ಇಂದು ನಾನು ಹೂವಿನ ದೊಡ್ಡ ವ್ಯಾಪಾರಿ ಆಗಿದ್ದೇನೆ. ಆ ವ್ಯಾಪಾರಕ್ಕಾಗಿ ನಾನು ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋಗ್ತಾ ಇದ್ದೀನಿ ಅಂತ ಮೊದಲನೇ ವ್ಯಕ್ತಿ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಮುಂದುವರಿಸ್ಕೊಂಡು ಹೇಳ್ತಾನೆ, ನಮ್ಮ ಮೊದಲನೇ ಭೇಟಿಯಲ್ಲಿ ನೀವು ನೈಸರ್ಗಿಕ ನಿಯಮದ ಬಗ್ಗೆ ಹೇಳಿದ್ರಿ. ಅದರ ಪ್ರಕಾರ ನಾವು ಏನನ್ನಾದರೂ ಕೊಟ್ಟಾಗ ಮಾತ್ರ ಏನನ್ನಾದರೂ ಪಡಿತೀವಿ ಅಂತ. ಈ ಕೊಡುವಿಕೆ ಮತ್ತು ಪಡೆಯುವಿಕೆ ನಿಯಮ ವಾಸ್ತವದಲ್ಲಿ ನಿಜವಾಗ್ಲೂ ಕೂಡ ಕಾರ್ಯನಿರ್ವಹಿಸುತ್ತೆ. ನಾನು ಈಗ ಅದನ್ನು ತುಂಬ ಚೆನ್ನಾಗಿ ಅನುಭವಿಸ್ತಾ ಇದ್ದೀನಿ. ಆದರೆ ನಾನು ಯಾವಾಗಲೂ ನಾನು ಭಿಕ್ಷುಕ ಅಂತಲೇ ಭಾವಿಸಿದ್ದೆ. ನಾನು ಅದಕ್ಕಿಂತ ಮುಂಚೆ ಯೋಚನೆ ಮಾಡಲಿಲ್ಲ. ಆದರೆ 2ನೇ ಬಾರಿ ನೀವು ನನ್ನನ್ನು ಭೇಟಿಯಾದಾಗ ನೀವು ಹೇಳಿದ್ದೇನಂತಂದರೆ, ನಾನು ವಾಸ್ತವದಲ್ಲಿ ಒಬ್ಬ ವ್ಯಾಪಾರಿ ಆಗಿದ್ದೀನಿ ಅಂತ ಹೇಳಿದ್ರಿ. ನಾನೀಗ ವಾಸ್ತವದಲ್ಲಿಯೂ ಕೂಡ ಒಂದು ವ್ಯಾಪಾರಿ ಆಗಿದ್ದೀನಿ. ಈಗ ನನಗೆ ಅರ್ಥವಾಗಿದೆ ಏನಂತಂದರೆ, ನಾನು ನಿಜವಾಗ್ಲೂ ಭಿಕ್ಷುಕ ಅಲ್ಲ, ವ್ಯಾಪಾರಿಯೇ. ಜನರು ಈಗ ನನಗೆ ಅಷ್ಟೊಂದು ಭಿಕ್ಷೆ ನೀಡ್ತಾ ಇದ್ದಾರೆ ಅಂತ ಈಗ ನನಗೆ ಸ್ಪಷ್ಟವಾಯಿತು. ಅವರು ನನಗೆ ಭಿಕ್ಷೆ ನೀಡ್ತಾ ಇರಲಿಲ್ಲ, ಆದರೆ ಹೂಗಳ ಬೆಲೆಯನ್ನು ನನಗೆ ಕೊಡ್ತಾಯಿದ್ರು ಅಂತ. ಎಲ್ಲರೂ ಕೂಡ ನನ್ನಿಂದ ಹೂಗಳನ್ನು ಖರೀದಿಸುತ್ತಾ ಇದ್ದರು. ಏಕೆಂತಂದರೆ ಆ ಹೂಗಳು ಇಷ್ಟೊಂದು ಅಗ್ಗವಾಗಿ ಎಲ್ಲಿ ಸಿಗುತ್ತೆ ಹೇಳಿ? ಜನರ ಕಣ್ಣಿನಲ್ಲಿ ನಾನು ಒಂದು ಚಿಕ್ಕ ವ್ಯಾಪಾರಿ ಆಗಿದ್ದೆ, ಆದರೆ ನಾನು ನನ್ನ ಕಣ್ಣಿನಲ್ಲಿ ಒಬ್ಬ ಭಿಕ್ಷುಕ ಆಗಿದ್ದೆ. ನೀವು ನನ್ನನ್ನು ವ್ಯಾಪಾರಿ ಎಂದು ಹೇಳಿದಾಗಲೇ ಗೊತ್ತಾಗಿದ್ದು ನಾನು ಕೂಡ ಒಬ್ಬ ವ್ಯಾಪಾರಿ ಅಂತ. ನಾನು ರೈಲಿನಲ್ಲಿ ಹೂಗಳನ್ನು ಹಂಚುತ್ತಾ ಹಣ ಸಂಗ್ರಹ ಮಾಡಿದೆ. ಆ ಹಣದಿಂದ ನಾನು ಇನ್ನೂ ಹೆಚ್ಚಿಗೆ ಹೂಗಳನ್ನು ಖರೀದಿಸಿ ಈಗ ಒಂದು ಹೂವಿನ ವ್ಯಾಪಾರಿ ಆಗಿದ್ದೀನಿ. ಇಲ್ಲಿನ ಜನರಿಗೆ ಹೂಗಳು ತುಂಬಾ ಇಷ್ಟ. ಅವರ ಈ ಇಚ್ಛೆಯೇ ಇಂದು ನನ್ನನ್ನು ದೊಡ್ಡ ಹೂವಿನ ವ್ಯಾಪಾರಿಯಾಗಿ ಬದಲಾಯಿಸಿದೆ. ಇಬ್ಬರು ವ್ಯಾಪಾರಿಗಳು ಈಗ ತುಂಬಾ ಸಂತೋಷವಾಗಿದ್ದರು. ನಿಲ್ದಾಣ ಬಂದಾಗ ಇಬ್ಬರು ಒಟ್ಟಿಗೆ ಇಳಿದ್ರು ಮತ್ತು ತಮ್ಮ ವ್ಯಾಪಾರದ ಬಗ್ಗೆ ಮಾತಾಡ್ತಾ ಮುಂದೆ ಸಾಗಿದ್ರು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಬಹಳಷ್ಟು ಕಲಿಯೋದಕ್ಕೆ ಸಿಗತ್ತೆ. ಈ ಕಥೆಯಲ್ಲಿನ ದೊಡ್ಡ ವ್ಯಾಪಾರಿ ಗಿವ್ ಆ್ಯಂಡ್ ಟೇಕ್ ಎಂಬ ನಿಯಮವನ್ನು ಚೆನ್ನಾಗಿ ಅರ್ಥಕೊಂಡಿದ್ದ. ಜಗತ್ತಿನ ಎಲ್ಲ ದೊಡ್ಡ ವ್ಯಾಪಾರಿಗಳು ಕೂಡ ಇದೇ ಜೀವನದ ನಿಯಮವನ್ನು ಅನುಸರಿಸಿ ಇವತ್ತು ಯಶಸ್ವಿಯಾಗಿದ್ದಾರೆ. ಈ ಸೂತ್ರವನ್ನು ಅವನು ಭಿಕ್ಷುಕನಿಗೂ ಕೂಡ ತಿಳಿಸಿದ್ದ. ಭಿಕ್ಷುಕನು ಈ ನೈಸರ್ಗಿಕ ನಿಯಮವನ್ನು ಸ್ವೀಕರಿಸಿ ಅದರ ಪರಿಣಾಮವಾಗಿ ಇವತ್ತು ಜೀವನದಲ್ಲಿ ದೊಡ್ಡದೇ ಒಂದು ಹೂವಿನ ವ್ಯಾಪಾರಿಯಾದ ಅವನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಕಂಡುಬಂತು. ಈ ಕತೆ ನಿಮಗೆ ಹೇಳೋದೇನಂತಂದರೆ, ನಮ್ಮ ಚಿಂತನೆ ಬದಲಾದರೆ ನಾವು ಯಾವುದನ್ನಾದರೂ ಸಾಧಿಸಬಹುದು.
ನಾವು ನಮ್ಮನ್ನು ಚಿಕ್ಕವರಾಗಿ ಎನಿಸ್ಕೊಂಡ್ರೆ ನಾವು ಯಾವಾಗಲೂ ಕೂಡ ಚಿಕ್ಕವರಾಗಿ ಉಳಿತೀವಿ. ದೊಡ್ಡವರಾಗಲು ನಾವು ನಮ್ಮ ಚಿಂತನೆಯನ್ನು ಬದಲಾಯಿಸಿ ನಮ್ಮ ಬಗ್ಗೆ ದೊಡ್ಡ ಕನಸನ್ನು ಕಾಣಬೇಕು. ಓಕೆ ಸ್ನೇಹಿತರೆ, ಈ ಕಥೆನ ಕೇಳಿದ ಮೇಲೆ ನಿಮ್ಮ ಮನಸ್ಸಲ್ಲೂ ಕೂಡ ಏನಾದರೂ ಒಂದು ದೊಡ್ಡದಾದ ಆಲೋಚನೆ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಕತೆ ನಿಮಗೆ ಲೈಕ್ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇಂಥದ್ದೇ ಆದ ಹಲವಾರು ಕತೆಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.